ಬೇಂದ್ರೆಯವರ ಕಾವ್ಯವನ್ನು ಕುರಿತಾಗಲಿ ಅಥವಾ ಕುರ್ತಕೋಟಿಯವರ ವಿಮರ್ಶೆಯನ್ನು ಕುರಿತಾಗಲಿ ಹೇಳುವಂತಹ ಒಂದು ಸಾಹಸವನ್ನ ಅಥವಾ ದುಸ್ಸಾಹಸವನ್ನ ನಾನು ಮಾಡೋದು. ಎರಡನೇದಾಗಿ ಕಮಲಾಕರ ಭಟ್ ಅವರು ತಮ್ಮ ಕೃತಿಯನ್ನು ಕುರಿತು ತಾವು ಯಾಕೆ ಕುರ್ತಕೋಟಿಯವರ ಕೆಲವು ಲೇಖನಗಳನ್ನ ಇಂಗ್ಲಿಷ್ಗೆ ಅನುವಾದಿಸಿದೆ ಅಂತ ಹೇಳಿದರು. ನನಗೆ ಇದಕ್ಕೆ ಪೂರಕವಾಗಿ ಒಂದು ಮಾತನ್ನ ಹೇಳಬೇಕು ಅಂತ ಅನಿಸ್ತದೆ. ಏನು ಅಂದ್ರೆ, ವಿದ್ವಾಂಸರಲ್ಲಿ ಎರಡು ತರದ ಪ್ರಕಾರಗಳು. ಒಬ್ರು ಬಹಳ ಕಷ್ಟಪಟ್ಟು ಪಾಂಡಿತ್ಯವನ್ನು ಸಂಪಾದಿಸಿ ಆ ಪಾಂಡಿತ್ಯದಿಂದ ಒಂದು ರೀತಿಯ ಪ್ರಭಾವಳಿಯನ್ನು ಬೆಳೆಸಿಕೊಂಡು ಆ ಒಂದು ಪ್ರಭಾವಳಿ ಮೂಲಕ ಜನರನ್ನ ದೂರ ಇಡುವಂಥವ್ರು. ನಾನು ಅವರಿಗಿಂತ ಬೇರೆ, ನನ್ನ ವಿಚಾರಗಳು ಅವರಿಗೆ ತಿಳಿಯೋದಿಲ್ಲ ಅಥವಾ ನನ್ನ ರೀತಿ ಅವರು ಯೋಚನೆ ಮಾಡೋದಿಲ್ಲ ಅಂತ ತಿಳ್ಕೊಂಡು ಜನರಿಂದ ಒಂದು ರೀತಿಯ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಇನ್ನು ಎರಡನೇ ಪ್ರಕಾರದ ವಿದ್ವಾಂಸರು ತಮ್ಮ ಪಾಂಡಿತ್ಯ ಎಷ್ಟೇ ಪ್ರಖರವಾಗಿರ್ಲಿ ಆ ಪಾಂಡಿತ್ಯದ ಚಿಂತನೆಯ ತುಣುಕುಗಳನ್ನ ಜನರೊಂದಿಗೆ ಹಂಚಿಕೊಂಡು ಜನರಲ್ಲಿ ಕೂಡ ಆ ವಿಚಾರಗಳನ್ನು ಉದ್ದೀಪನಗೊಳಿಸಿ ಜನರು ಕೂಡ ಸ್ವಲ್ಪ ಆ ಒಂದು ಚಿಂತನೆಗೆ ತೊಡಗಬೇಕು ಅಂತ ಅನ್ನುವುದು.